ಹಲೋ ಫ್ರೆಂಡ್ಸ್, ನಾನು ಬಿ ಕೆ ಫ್ರೀ ಕ್ಲಾಸಸ್ಸಿಂದ ಬಾಹುಬಲಿ ಸರ್ ಮಾತಾಡೋದು. ಈಗಾಗಲೇ ಅಗ್ನಿವೀರ್ ಜೆ ಡಿ ಸಂಬಂಧಪಟ್ಟಂತೆ ಇವತ್ತು ಈವ್ನಿಂಗ್ ಕ್ಲಾಸಲ್ಲಿ ನಾನು ಏನು ಮಾಡಿದ್ನಿ, 23ನೇ ಟೆಸ್ಟನ್ನು ನಾವು ಬಿಡಿಸಿದ್ವಿ. ಎಷ್ಟು? 23ನೇ ಟೆಸ್ಟನ್ನು ಮುಚ್ಚಿದ್ವಿ. ಈಗ 24ನೇ ಟೆಸ್ಟನ್ನು ಯಾವ ರೀತಿ ಕ್ವಶನ್ಸ್ ಅದಾವೆ, ಸೈನ್ಸು, ಜಿ ಕೆ, ಮ್ಯಾಥಮೆಟಿಕ್ಸು, ರೀಸನಿಂಗು ವೆರಿ ಇಂಪಾರ್ಟೆಂಟ್ ಕ್ವಶನ್ಗಳಾಗಿರ್ತವೆ. ಯಾಕಂದರೆ ಎಲ್ಲ ಕ್ವಶನ್ಗಳು ಪ್ರಿವಿಯಸ್ ಇಯರಲ್ಲಿ ಬಂದಂಥ ಪ್ರಶ್ನೆಗಳಾಗಿರ್ತವೆ. ಅದೇ ಕೆಲವೊಂದು ಕ್ವಶನ್ಗಳು ಅದೇ ತರಹದ ಪ್ರಶ್ನೆಗಳು ಈ ಸಲ ಬರುವಂಥ 99% ಚಾನ್ಸಸ್ ಇರುವ ಕಾರಣ ಅವರು 46 ಸೆಟ್ಗಳನ್ನ ಕೊಟ್ಟಿದ್ದು, ಅವುಗಳಲ್ಲಿ ನಾವು 23 ಬಿಡ್ಸೀವಿ. ಈ ಕ್ಲಾಸಲ್ಲಿ 24ನೇದು ಯಾವ ರೀತಿ ಬರ್ತಾವೆ ಅಂತೇಳಿ ನೋಡ್ತಾ ಹೋಗೋಣ. ಎಂಡ್ವರೆಗೂ ನೋಡಿರಿ. ಪ್ರಿವಿಯಸ್ ಕ್ಲಾಸಸ್ ಯಾರು ನೋಡಿ ಇನ್ನೂ ನೋಡಿರಿ. ಅದೇ ರೀತಿ ಲೇಟ್ ಮಾಡೋದು ಬೇಡ. ವಿದಿನ್ 15 to 20 ಮಿನಿಟ್ಸ್ ಒಳಗೆ ನೋಡ್ತಾ ಹೋಗೋಣ. ಫುಲ್ ಸೊಲ್ಯೂಷನ್ ನೋಡ್ತಾ ಹೋಗೋಣ. ಓಕೆ, ಡನ್. ಓಕೆ, ಫಸ್ಟ್ ಕ್ವಶನ್ ಜಿ ಕೆಗೆ ಸಂಬಂಧಪಟ್ಟಿದ್ದು ನೋಡಿರಿ. 28ನೇ ಕಾಪ್ ಶೃಂಗಸಭೆ ಎಲ್ಲಿ ಜರುಗಿತ್ತು ಅಂತಂದ್ರೆ ಇದು ದುಬೈಯಲ್ಲಿ ನಡೆದ. ಇತ್ತೀಚೆಗೆ ನಡೆದಂಥದ್ದು ಎಲ್ಲಿ ನಡೆದ ಅಂತೇಳಿ ನೀವು ನೆನಪಿಟ್ಕೋಬೇಕು. ನೆಕ್ಸ್ಟು, ಯಾರು ಭಾರತದ ಉಪರಾಷ್ಟ್ರಪತಿಗಳಾಗಿದ್ದಾರೆ? ಯಾರಪ್ಪ ಅಂತಾರೆ ಯಾವಾಗ? ಫೆಬ್ರವರಿ 28, 2024 ಅಂತಂದಾಗ ಜಗದೀಪ್ ಧನ್ಕರ್ ಅವರಾಗಿದ್ದರು. 2023 ಕನ್ನಡ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ವಿಜೇತರು. ಮುಜೆ ಪಹಚಾನೋ ಹಿಂದಿ ಕಾದಂಬರಿಯ ಲೇಖಕರು ಯಾರು ಅಂತಂದ್ರೆ ಸಂಜೀವ್ ಅವರು. ನೆಕ್ಸ್ಟು, ಕೋಲಾರ ಚಿನ್ನದ ಗಣಿ ಯಾವ ರಾಜ್ಯದಲ್ಲಿದೆ ಅಂತಂದ್ರೆ ಕರ್ನಾಟಕ. ನೆಕ್ಸ್ಟ್, 2011 ಜನಗಣತಿ ಪ್ರಕಾರ ಭಾರತ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವಂಥ ರಾಜ್ಯ ಯಾವುದು ಅಂತಂದ್ರೆ ಉತ್ತರ ಪ್ರದೇಶ್. ನೆಕ್ಸ್ಟು, ಆಗಸ್ಟ್ 15, 1947 ಮಧ್ಯರಾತ್ರಿ ನಂತರ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಮೊದಲ ಬಾರಿಗೆ ಸಾರ್ವಜನಿಕವಾಗಿ ತ್ರಿವರ್ಣ ಧ್ವಜ ಹಾರಿಸಿದರು. ಎಲ್ಲಿ ಅಂತಂದಾಗ ನವದೆಹಲಿಯಲ್ಲಿ ಹಾರಿಸಿದರು. ದ್ರೋಣಾಚಾರ್ಯ ಪ್ರಶಸ್ತಿಯು ಯಾರಿಗೆ ನೀಡಲಾಗುತ್ತದೆ ಅಂತಂದರೆ ಇದು ತರಬೇತುದಾರಿ ಕೋಚ್ಗಳಿಗೆ ಇದನ್ನು ನೀಡಿದ್ದಾರೆ. ನೆಕ್ಸ್ಟು, ಉದ್ದದ ದೃಷ್ಟಿಯಿಂದ ಭಾರತದ ಸಂವಿಧಾನ ವಿಶ್ವದ ಪ್ರಮುಖ ಸಂವಿಧಾನ ಯಾವ ಸ್ಥಾನದಲ್ಲಿದೆ ಅಂತಂದರೆ ಇದು ಪ್ರಥಮ ಸ್ಥಾನದಲ್ಲಿದೆ. ಹೌದಾ? ಇದು ಪ್ರಥಮ ಸ್ಥಾನದಲ್ಲಿದೆ. ಕೆಳಗಿನವರಲ್ಲಿ ಯಾರು ಭಾರತ ಸರ್ಕಾರದ ಸಹಕಾರ ಸಚಿವರಾಗಿದ್ದರು? ಯಾವಾಗ? 28 ಫೆಬ್ರವರಿ 2024 ಪ್ರಕಾರ ಯಾರಾಗಿದ್ದರಪ್ಪ ಅಂತಂದ್ರೆ ಅಮಿತ್ ಶಾ ಅವರಾಗಿದ್ದರು. ನೆಕ್ಸ್ಟು, ರನ್ ಉತ್ಸವ ಅಥವಾ ಕಚ್ ಉತ್ಸವ ಎಲ್ಲಿ ನಡೆಸ್ತಾರೆ ಅಂದರೆ ಗುಜರಾತ್ನಲ್ಲಿ ನಡೆಸುವಂಥದ್ದು. ನೆಕ್ಸ್ಟು, 1930 ಸಾಬರ್ಮತಿ ಆಶ್ರಮದಿಂದ ಪ್ರಾರಂಭವಾದ ದಂಡಿ ಯಾತ್ರೆ ಯಾವ ರಾಜ್ಯದಲ್ಲಿ ಇದೆ ಅಂತಂದರೆ ಗುಜರಾತ್. ನೆಕ್ಸ್ಟು, ಭಾರತದ ಸಂವಿಧಾನದ 12ರಿಂದ 35ರವರೆಗೆ ವಿಧಿಗಳಲ್ಲಿ ಈ ಕೆಳಗಿನ ಯಾವ ವೈಶಿಷ್ಟ್ಯವು ಅಡಗಿದೆ ಅಂತಂದ್ರೆ ಇಲ್ಲಿ ಅಡಗಿರುವಂಥದ್ದು ಮೂಲಭೂತ ಹಕ್ಕುಗಳು ವಿಧಿಗಳು. ನೆಕ್ಸ್ಟ್, ಭಾರತೀಯ ಸೇನಾ ದಿನವನ್ನಾಗಿ ಜನವರಿ 15ರಂದು ಆಚರಣೆ ಮಾಡಲಾಗುತ್ತೆ. ಭಾರತದ ಉತ್ತರ ಪ್ರದೇಶ ರಾಜ್ಯದಲ್ಲಿರುವ ಕುಶಿನಗರವು ಬೌದ್ಧ ಧರ್ಮದ ಅತ್ಯಂತ ಪವಿತ್ರವಾದ 4 ಸ್ಥಳಗಳಲ್ಲಿ ಒಂದಾಗಿದೆ. ಏಕೆಂದರೆ ಗೌತಮ ಬುದ್ಧರು ಏನನ್ನು ಪಡೆದರು ಅಂತಂದರೆ ಇಲ್ಲಿ ಗೌತಮ ಬುದ್ಧರು ಏನನ್ನು ಪಡೆದರು ಅಂತಂದಾಗ ಇಲ್ಲಿ ಯಾವ ಪ್ರದೇಶ ಅಂತಂದಾಗ ಇದು ಉತ್ತರ ಪ್ರದೇಶನ ಬರುತ್ತೆ. ಆದರೆ ಸ್ವಲ್ಪ ಕ್ವಶನ್ ಏನಾಗುತ್ತೆ, ಹಿಂದಿ ಮತ್ತು ಇಂಗ್ಲೀಷ್ಗಳಲ್ಲಿ ಸ್ವಲ್ಪ ಕನ್ವರ್ಷನ್ ಚೇಂಜಸ್ ಆಗೈತಿ. ಅದಕ್ಕೋಸ್ಕರ ಇದ್ರದ್ದು ಏನು ಕೇಳಂತಂದ್ರೆ ಗೌತಮ ಬುದ್ಧರು ಪರಿನಿರ್ವಾಣವನ್ನು ಹೊಂದಿರುವಂಥ ಕುಶಿನಗರವು ಯಾವ ರಾಜ್ಯದಲ್ಲಿದೆ ಅಂತೇಳಿ ಇಂಗ್ಲೀಷ್ ಒಳಗೆ ಕ್ವಶನ್ ಅದ. ಓಕೆ, ಎಕ್ಸಾಕ್ಟ್ ಕ್ವಶನು ಇಲ್ಲದ, ಟ್ರಾನ್ಸ್ಲೇಟ್ ಆಗಿದ್ದು ಸ್ವಲ್ಪ ಮಿಸ್ಟೇಕ್ ಆಗಿ. ಕುಶಿನಗರ ಯಾವ ರಾಜ್ಯದಲ್ಲಿ ಅಂತಾರೆ? ಉತ್ತರ ಪ್ರದೇಶದಲ್ಲಿ ಅದು. ಓಕೆ, ಡನ್. ನೆಕ್ಸ್ಟು 15ನೇ ಕ್ವಶನ್. ಈ ಕೆಳಗಿನವುಗಳಲ್ಲಿ ವಿಶ್ವದ ಅತಿ ದೊಡ್ಡ ತೈಲ ಶುದ್ಧೀಕರಣ ಸ್ಥಾವರ ಯಾವುದು ಅಂತಂದ್ರೆ ಇದು ಜಾಮ್ನಗರ್ ಅಂತೀವಿ. ಓಕೆ, ಇದು ನಿಮಗೆ ಜಿ ಕೆಗೆ ಸಂಬಂಧಪಟ್ಟಂತಹ 15 ಪ್ರಶ್ನೆಗಳು. ಇನ್ನು ಸೈನ್ಸ್ಗೆ ಸಂಬಂಧಪಟ್ಟಿದ್ದ ಕ್ವಶನ್ ನೋಡಿರಿ. ತಲಾ 2 ಓಂ ರೋಧವಿರುವ ನೋಡಿರಿ, ತಲಾ 2 ರೋಧವಿರುವ 3 ರೋಧಕಗಳು ಅಂದರೆ ಎಷ್ಟಾಯಿತು? 2, ಇದು 3 ಅಂದರೆ ಟೋಟಲ್ 2 ಕೂಡಿಸಿದ್ರೆ ಎಷ್ಟಾಯಿತು? ಟೋಟಲ್ ಎಷ್ಟಾಯಿತು? 6 ಓಮ್ ಆಯಿತು. ಸರಣಿಯಲ್ಲಿ ಜೋಡಿಸಲಾಗಿದೆ. 12 ವೋಲ್ಟ್ ವಿಭವಾಂತರವನ್ನು ನೀಡಲಾದ. ಹಾಗಾದರೆ ರೋಧಕದ ಮೂಲಕ ಹರಿಯುವ ಒಟ್ಟು ವಿದ್ಯುತ್ ಪ್ರವಾಹ ಅಂತಂದಾಗ ಇಲ್ಲಿ ನಮಗೆ ಫಾರ್ಮುಲಾ ಏನದ? ಆ್ಯಂಪಿಯರ್. I = V/R. ಹೌದಾ? ಸಿರೀಸ್ ಒಳಗೆ ಟೋಟಲ್ ಎಷ್ಟದ? ನಮ್ಮದು 12 ವೋಲ್ಟೇಜ್ ಅದ. ಆರ್ ಎಷ್ಟದ? 1 2 ಅದ, ಇನ್ನೊಂದು 2 ಅದ, ಇನ್ನೊಂದು 2 ಅದ. ಇಂಥ 3 ಸೀರೀಸ್ ಒಳಗೆ ಜೋಡಿಸ್ಯಾರ. ಅಂದರೆ ಎಷ್ಟಾಯಿತು? 12/6 ಅಂದರೆ 6 1 6 2 ಅಂದರೆ 2 ಆ್ಯಂಪಿಯರ್ ನಮ್ಮದು ಆನ್ಸರ್ ಆಗುತ್ತೆ. 17ನೇ ಪ್ರಶ್ನೆಯನ್ನು ನೋಡಿರಿ. ಕಾಯುವೊಂದರ ವೇಗವು 5 ಸೆಕೆಂಡ್ಗಳಲ್ಲಿ 10 ಮೀಟರ್ ಪರ್ ಸೆಕೆಂಡಿಂದ 5 ಮೀಟರ್ ಪರ್ ಸೆಕೆಂಡ್ಗೆ ಬದಲಾಗುತ್ತದೆ. ಹಾಗಾದರೆ ವೇಗೋತ್ಕರ್ಷವನ್ನು ಎಕ್ಸಲೇಷನ್
ಕಂಡುಹಿಡಿಯಿರಿ ಅಂತಂದಾಗ ಇಲ್ಲಿ ನಮ್ಮದು ಏನದ ಅಂತಂದ್ರೆ acceleration equal to v minus u divided by v minus u divided by a ಅಂತೀವಿ. ಇದು ಫಾರ್ಮುಲಾ ಕೂಡ ಒಂದು ಪ್ರೀವಿಯಸ್ ಒಂದು ಕ್ಲಾಸಲ್ಲಿ ಬಂದದ. 5 minus 10 divided by a ಅಂದರೆ 5 equal to minus 5 divided by 5 ಅಂತಂದಾಗ 5 ಬಟ್ ಆನ್ಸರ್ ಈಸ್ -1. ಚಿಹ್ನೆ -1 ಅದ, ಅಲ್ಲಿ ಕೂಡ -1 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಓಕೆ ಡನ್. ಲೋಹದ ತಂತಿಯ ರೋಧವನ್ನು ಅಳೆಯಲು ಕೆಳಗಿನ ಏಕಮಾನವನ್ನು ಯಾವುದು ಬಳಸ್ತಾರೆ ಅಂತಂದ್ರೆ ಇಲ್ಲಿ ಬಳಸುವಂಥದ್ದು ಓಮ್ ಅಂತ ಬಳಸ್ತಾರೆ. ಇದರ ಚಿಹ್ನೆ ಕೂಡ ಈ ರೀತಿ ಅದ. ನೆಕ್ಸ್ಟು 19ನೇದು, ವಾಹನಗಳ ವೇಗವನ್ನು ಅಳೆಯಲು ಕೆಳಗಿನ ಯಾವ ಸಾಧನವನ್ನು ಬಳಸಲಾಗುತ್ತದೆ? ವೇಗವನ್ನು ಅಳೆಯಲು ಸ್ಪೀಡೋಮೀಟರನ್ನು ಬಳಸ್ತೀವಿ. ಘನವಸ್ತುವಿನ ಉದಾಹರಣೆ ಯಾವುದು ಅಂತಂದಾಗ ಇಲ್ಲಿ ಘನವಸ್ತುವಿಗೆ ಉದಾಹರಣೆ ಮಂಜುಗಡ್ಡೆ ಅಂತೀವಿ, ಬರ್ಫು ಅಥವಾ ಐಸ್ ಅಂತೀವಿ. ನೆಕ್ಸ್ಟು 21ನೇದು, ಕೆಳಗಿನವುಗಳಲ್ಲಿ ಯಾವುದು ಕುಟ್ಯತೆ ಅಂದರೆ ಮೆಲಾಬಿಲಿಟಿ ಅಂತೀವಿ. ತಂತುಗಳಾಗಿ ಅಥವಾ ಹಾಳೆಗಳಾಗಿ ಮಾಡಬಹುದಾದ ಗುಣ ಪ್ರದರ್ಶಿಸುತ್ತದೆ. ಯಾವುದು ಕೆಳಗೆ ಕೊಟ್ಟಾರಲ್ಲ ಅದನ್ನು ನಾವು ಕುಟ್ಟಿ ಒಂದು ತಗಡಿನ ರೂಪದಲ್ಲಿ ತರಿಸ್ಬೋದಂದ್ರೆ ಒಂದು ಕಬ್ಬಿಣ ಅಷ್ಟ. ನೆಕ್ಸ್ಟು ಕೆಳಗಿನವುಗಳಲ್ಲಿ ಲೋಹಗಳಲ್ಲಿ ಯಾವುದು ಹೊಳಪನ್ನು ಹೊಂದಿದೆ ಅಂತಂದ್ರೆ ಇಲ್ಲಿ ಹೊಳಪನ್ನು ಹೊಂದಿರುವಂಥ ಲೋಹ ಅಯೋಡಿನ್ ಅದಲ್ಲ, ಅಯೋಡಿನ್. ಕ್ಯಾಲ್ಸಿಯಂ ಆಕ್ಸೈಡ್ನ ರಾಸಾಯನಿಕ ಸೂತ್ರ ಏನು ಅಂತಂದಾಗ CaO. ಏಕಕೋಶೀಯ ಜೀವಿಗಳು ತಮ್ಮ ಚಯಾಪಚಯ ತ್ಯಾಜ್ಯ ವಸ್ತುಗಳನ್ನು ಹೇಗೆ ಹೊರಹಾಕುತ್ತವೆ ಅಂತಂದಾಗ ಇಲ್ಲಿ ಹೊರಹಾಕುವುದಂದ್ರೆ ಏನಪ್ಪ ಅಂತಂದ್ರೆ ದೇಹದ ಮೇಲ್ಮೈಯಿಂದ ಸರಳ ಪ್ರಸರಣ ಮೂಲಕ ಅವು ಹೊರಹಾಕುತ್ತವೆ. 25ನೇದು, ಕೋಶಗಳನ್ನು ಮೊದಲು ಕಂಡುಹಿಡಿದವರು ಯಾರು? ಸೆಲ್ಸ್, ರಾಬರ್ಟ್ ಹುಕ್ ಅಂತೀವಿ. ಕೆಳಗಿನವುಗಳಲ್ಲಿ ಜರಾಯುಜ ಪ್ರಾಣಿಗಳಿಗೆ ಮರಿಗಳಿಗೆ ಜನ್ಮ ನೀಡುವಂಥ ಪ್ರಾಣಿಗಳಂತೀವಿ. ಅದಕ್ಕೆ ಉದಾಹರಣೆ ಯಾವುದು ಅಂತಂದಾಗ ಬೆಕ್ಕು, ಇದು ಮರಿಗಳಿಗೆ ನೀಡುವಂಥದ್ದು. ಉಳಿಕಿದು ಮೊಟ್ಟೆಗಳಿರ್ತವೆ. ಮೂತ್ರಪಿಂಡದ ಮೂಲ ಶೋಧನೆ ಘಟಕವನ್ನು ಏನೆಂದು ಕರೆಯುತ್ತಾರೆ ಅಂತಂದಾಗ ನೆಫ್ರಾನ್ ಅಂತೀವಿ. ಯಾವುದು? ನೆಫ್ರಾನ್. ವಿಭಜೋತ್ಕಕ ಅಂಗಾಂಶದ ಜೀವಕೋಶಗಳಿಗೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ ಅಂತಂದಾಗ 4ನೇದಪ್ಪ ಎಲ್ಲ ಹೇಳಿಕೆಗಳು ಅಂದ್ರೆ ಆಪ್ಷನ್ಗಳು ಕೆಳಗಡೆ ಇದಾವೆ. ಇಲ್ಲಿ ಮೇಲಿನ ಎಲ್ಲವೂ ಸರಿಯಾಗಿವೆ. ಆಪ್ಷನ್ ನಂಬರ್ 4 ಈಸ್ ರೈಟ್. ಅವು ತುಂಬ ಸಕ್ರಿಯವಾಗಿರುತ್ತವೆ, ದಟ್ಟವಾಗಿ ಸೈಟೋಪ್ಲಾಸಮನ್ನು ಹೊಂದಿರುತ್ತವೆ, ತೆಳವಾದ ಸೆಲ್ಯುಲೋಸ್ ಗೋಡೆಯನ್ನು ಹೊಂದಿರುತ್ತವೆ. ನೆಕ್ಸ್ಟು 29, ಸಸ್ಯದ ಯಾವ ಭಾಗವು ಯಾವಾಗಲೂ ಕೆಳಮುಖವಾಗಿ ಬೆಳೆಯುತ್ತದೆ ಅಂತಂದಾಗ ಇದು ಬೇರು, ರೂಟ್ ಅಂತೀವಿ. ನೆಕ್ಸ್ಟ್, ಸಸ್ಯಗಳ ಕೆಳಗಿನ ಯಾವ ಭಾಗವು ಬೀಜಾಂಡವನ್ನು ಓವೆಲ್ಸನ್ನು ಒಳಗೊಂಡಿರುತ್ತದೆ ಅಂತಂದಾಗ ಇಲ್ಲಿ ಅಂಡಾಶಯ ಅಂತೀವಿ, ಓವರಿ. ಇದು ನಿಮಗೆ ಸೈನ್ಸಿಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು. ಇನ್ನು ಮ್ಯಾಥ್ಸಿಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ನೋಡಿರಿ, ಸರಾಸರಿ ಮೇಲೆದ 4 ಒಂದೇ ಸೇಮ್ ಅಂಕಿ ಆಗಿರೋ ಕಾರಣ ಅದರ ಸರಾಸರಿ ಕೂಡ ಅದೇ ಆಗಿರುತ್ತೆ. 3 ಅಂಕಿಗಳಲ್ಲಿ ಅತಿ ಚಿಕ್ಕ ಸಂಖ್ಯೆ ಯಾವುದಪ್ಪ ಅಂತಂದ್ರೆ 100. ನೆಕ್ಸ್ಟು ಕೆಳಗಿನವುಗಳಲ್ಲಿ ಯಾವುದು 10ರಿಂದ ಭಾಗಿಸಲ್ಪಡುತ್ತದೆ? 10ರಿಂದ ಅಂದರೆ ಲಾಸ್ಟ್ ಅಂಕಿ 0 ಇರಬೇಕು, ಒಂದೇ ಆದ. ಆಪ್ಷನ್ ನಂಬರ್ 4 ಈಸ್ ರೈಟ್. ನೆಕ್ಸ್ಟು 2 ಅಂಕಿಗಳನ್ನು ಎಷ್ಟು ಸಂಖ್ಯೆಗಳು 15ರಿಂದ ಭಾಗಿಸುತ್ತವೆ? 15ರಿಂದ 2 ಅಂಕಿಗಳು ಎಷ್ಟಿದಾವೆ? 15 6ಲೆ 90 ಅಲ್ಲ, 15 6ಲೆ 90 ಅಂದ್ರೆ ಟೋಟಲ್ ಎಷ್ಟಿದಾವೆ? 6 ಅಂಕಿಗಳದಾವೆ, 2 ಅಂಕಿವು. ನೆಕ್ಸ್ಟು 25ರ ಶೇಕಡ 10ರಷ್ಟು ಎಷ್ಟು ಅಂದರೆ ಈ 0 ಹೋಯಿತು, 25 ಕಿಲೋಮೀಟರ್, ಅದರದ್ದು 10%. ವೆರಿ ಸಿಂಪಲ್. 27 ಮತ್ತು 21ರ ಸರಳ ರೂಪ ಅಂತಂದಾಗ 27 ಅನುಪಾತ 21ರ 9 3 27 3 9 27 3 7 21 9 ಅನುಪಾತ 7. ಆಪ್ಷನ್ ನಂಬರ್ 3 ಈಸ್ ರೈಟ್. 2,500 ರೂಪಾಯಿ ಏನದ ರೀ ಅವ್ರದ್ದು ಅಸಲದ, 5% ಬಡ್ಡಿ ಅದ. 3 ವರ್ಷಕ್ಕೆ ಎಷ್ಟು ಬಡ್ಡಿ ಆಗುತ್ತೆ? ಇವೆರಡು 0 25 ಇಂಟು 15 ಅಂತಂದಾಗ ಎಷ್ಟಾಗುತ್ತೆ? ಟೋಟಲು 375 ರೂಪಾಯಿ ಬಡ್ಡಿ ಆಗುತ್ತೆ, ಸರಳ ಬಡ್ಡಿ. 37 ಆದರೆ 38ನೇದು, 3 ಬಾಹುಗಳನ್ನು ಹೊಂದಿರುವ ಬಹುಭುಜಾಕೃತಿಗಳನ್ನು ತ್ರಿಭುಜ ಅಥವಾ ತ್ರಿಕೋನ ಅಂತೀವಿ. 20 ಜನರ ಸರಾಸರಿ 8 ಆಗೈತಿ, ಹೌದಾ? ಅಂದರೆ 20 ಇಂಟು 8 ಅಂತಂದರೆ 160. ಮೊದಲ 10 ವಿದ್ಯಾರ್ಥಿಗಳದು 10 ಆಗಿತ್ತಂದ್ರೆ ಎಷ್ಟದ? 100 ಅದ. ಟೋಟಲ್ ನನಗೆ ಎಷ್ಟು ಉಳಿತು? 60. ಇಲ್ಲಿ 20ರಾಗ 10 ಜನದ ಹೋದ್ರೆ ಇನ್ನು 10 ಜನ. ಅದೇ 10 ಜನ ಸರಾಸರಿ ಅಂತಂದಾಗ
60 ಡಿವೈಡೆಡ್ ಬೈ 10 ಅಂದ್ರೆ ಈ 0 6 ಉಳಿದಂತಹ 10 ವಿದ್ಯಾರ್ಥಿಗಳ ಸರಾಸರಿ ವಯಸ್ಸು, ಸರಾಸರಿ ಸಂಖ್ಯೆ. ನೆಕ್ಸ್ಟು 5/7 ಸಿಂಪ್ಲಿಫಿಕೇಷನ್, -3/7 1/14 ಇದು ಪ್ಲಸ್ ಮಾಡಿದ್ರು. ನಮಗೆ ಮೂರರದು ಎಲ್ ಸಿ ಎಮ್ ತೆಗೆದ್ರೆ ಎಷ್ಟು ಬಂತು? 14 ಬಂತು. ಇಲ್ಲಿ 7 2 ಇಲ್ಲಿ 7 2 14 1 ಅಂದರೆ 5 2 10 -3 6 +1 ಅಂದ್ರೆ ನಮಗೆ 5/14 ನಮಗೆ ಉಳಿಯುವಂಥದ್ದು ಆಪ್ಷನ್ ನಂಬರ್ 3 ಈಸ್ ರೈಟ್. ನೆಕ್ಸ್ಟು ಹಾಲು ಮಾರುವನು 70 ಲೀಟರ್ ಹಾಲಿನಲ್ಲಿ 30% ನೀರನ್ನು ಸೇರಿಸಿದ್ರು. ಹಾಗಾದರೆ ಸೇರಿಸಿದ ನೀರಿನ ಪ್ರಮಾಣ ಎಷ್ಟು ಅಂತಂದಾಗ ಎಷ್ಟು ಬರುತ್ತೆ? ಈ 0 ಅಂದರೆ 70ರಿಗೆ 30% ಅಂದಾಗ ಇವೆರಡು 0 ಹೋದ್ರೆ 7 3 ಎಷ್ಟು? 21 ಲೀಟರ್ ಅಷ್ಟು ಅವನು ಹಾಲು ಸೇರಿಸ್ಯಾನ. ನೆಕ್ಸ್ಟ್ 42ನೇದು ಎ ಮತ್ತು ಬಿಗಳ ಅನುಪಾತ 1:3. ಹಾಗಾದ್ರೆ ಬಿದು ಎಷ್ಟದ? 15 ಆಗಿದ್ರೆ ಎದು ಎಷ್ಟು ಅಂತಂದಾಗ 3 5 15 ಅಂದ್ರೆ ಇಲ್ಲಿ ಕೂಡ 5 ಇಂಟು ಮಾಡಿದರೆ 1 ಇಂಟು 5 ಅಂದರೆ 5 ವರ್ಷಗಳು. ಆಪ್ಷನ್ ನಂಬರ್ 2 ಈಸ್ ರೈಟ್. 5 ಜನರು 10 ದಿನಗಳಲ್ಲಿ ಕೆಲಸ ಮಾಡುತ್ತಾರೆ. ಅದೇ ಒಬ್ಬ ವ್ಯಕ್ತಿ ಎಷ್ಟು ದಿನಗಳಲ್ಲಿ ಮಾಡುತ್ತಾನೆ ಅಂದರೆ ಡೈರೆಕ್ಟ್ 5 ಇಂಟು 10 ಅಂತಂದಾಗ ಎಷ್ಟು ಬಂತು? 50 ದಿನ. ಎಷ್ಟೇ? ಸಿಂಪಲ್ಲು. ಆಪ್ಷನ್ ನಂಬರ್ 4 ಈಸ್ ರೈಟ್. ಪೂರ್ಣ ಸಂಖ್ಯೆ 1ರ 3ರಷ್ಟಕ್ಕೆ 1ಅನ್ನು ಸೇರಿಸಿದಾಗ 10 ದೊರೆಯುತ್ತದೆ. ಒಂದು ಪೂರ್ಣ ಸಂಖ್ಯೆ ಅದ, ಹೌದಾ? ಅದಕ್ಕೆ ನಾವು 1ಅನ್ನು ಸೇರಿಸಿದ್ರೆ ಪೂರ್ಣ ಸಂಖ್ಯೆಯ 3ರಷ್ಟಕ್ಕೆ 1ಅನ್ನು ಸೇರಿಸಿದರೆ ಅದು 10 ಆಗುತ್ತದೆ. ಹಾಗಾದರೆ ಅಪೂರ್ಣ ಸಂಖ್ಯೆ ಯಾವುದು? ಈ 1 ಆ ಕಡೆ ಹೋದರೆ 11 ಆಗುತ್ತೆ. x 10 -1 ಅಂದರೆ 9 ಆಯಿತು. ಡಿವೈಡೆಡ್ ಬೈ 3 ಅಂತಾರೆ 3 1 3 3 9 ಅಂದರೆ ಆ ಸಂಖ್ಯೆ ಯಾವುದು? 3. ನೆಕ್ಸ್ಟು 45ನೇದು ಇಲ್ಲಿಂದ ಆಯತದ ವಿಸ್ತೀರ್ಣ A = L × B ಫಾರ್ಮುಲಾ ಅದ. ಇಲ್ಲೇನು ಕೊಟ್ಟಾರ? ಅದರ ವಿಸ್ತೀರ್ಣ 84 ಕೊಟ್ಟಾರ, ಅದರ ಉದ್ದ 12 ಕೊಟ್ಟಾರ. ಹಾಗಾದ್ರೆ ಅಗಲ ಎಷ್ಟು? ಇದನ್ನು ಈ ಕಡೆ ಶಿಫ್ಟ್ ಮಾಡಿದರೆ ಡಿವೈಡೆಡ್ ಬೈ ಆಗುತ್ತೆ. ಅಂದರೆ 84 ಡಿವೈಡೆಡ್ ಬೈ 12 = B. 12 1 12 7 84. B = 7 ಮೀಟರ್. ಆಪ್ಷನ್ ನಂಬರ್ 2 ಇಸ್ ರೈಟ್. ಇವು ಮ್ಯಾಥ್ಸಿಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳಾಗಿದ್ದರೆ ನೆಕ್ಸ್ಟು ಇನ್ನು 5 ಕ್ವಶನ್ಸು ರೀಸನಿಂಗ್ ಸಂಬಂಧಪಟ್ಟಂಥದ್ದು. ಇಂಗ್ಲೀಷ್ ನಿಘಂಟಿನ ಪ್ರಕಾರ ಬರೀ ಅಂತಂದ್ರೆ ಫಸ್ಟಿಗೆ ಬರುವಂಥದ್ದು 1ನೇ ಬರುತ್ತೆ ಲೆಟ್ರು ಎಫ್. ಹೌದಾ? ಎಫ್ ಇದು 2ನೇ ಆಪ್ಷನು, 3ನೇ ಆಪ್ಷನ್, 4ನೇ ಆಪ್ಷನು. ಅಲ್ಲಿ ಎಫ್ ಆದಮೇಲೆ ಯಾವ್ದು ಬರುತ್ತೆ? ನೆಕ್ಸ್ಟು 3ನೇದು ಬರುತ್ತೆ. ಹೌದಾ? 1 3 ಎಲ್ಲಿದೆ? ಆಪ್ಷನ್ ನಂಬರ್ 2 ಆಗದ. ಅಷ್ಟೇ ಮುಗಿಸ್ಬೇಕು. ಓಕೆ, ಕಂಟಿನ್ಯೂ ಮಾಡಿದರೆ ವೇಸ್ಟ್ ಆಫ್ ಟೈಮ್. ಡನ್. 47ನೇದು ತರಗತಿಯಲ್ಲಿರುವ ಒಟ್ಟು ವಿದ್ಯಾರ್ಥಿಗಳು 28. ಅವುಗಳಲ್ಲಿ ಕಿಮಾಯ ಅವ್ರದ್ದು ಕೊನೆಯಿಂದ 5ನೇ ಸ್ಥಾನ. ಆರಂಭದಿಂದ ಎಷ್ಟು ಅಂತಂದಾಗ ಫಸ್ಟಿಗೆ ಅದನ್ನ ಕಳೆದು ಎಷ್ಟು ಬರ್ತದೆ? 23. ಅಲ್ಲಿಯೂ ಕೂಡ ಒಂದು ಸಲ ಕೌಂಟ್ ಮಾಡ್ತೀವಿ. 23 + 1 ಅಂದ್ರೆ ಟೋಟಲ್ 24ನೇ ಸ್ಥಾನ. ಆಪ್ಷನ್ ನಂಬರ್ 1 ಈಸ್ ರೈಟ್. 48 ನೋಡಿರಿ, ಇಲ್ಲಿ ಜಡ್ ಆದಮೇಲೆ ಎಕ್ಸ್ ಬಂದದ. ಇಲ್ಲಿ ಎಷ್ಟು ಮೈನಸ್ ಮಾಡ್ಯಾರ? -2 ಮಾಡ್ಯಾರ. ನೆಕ್ಸ್ಟ್ ಎಕ್ಸ್ ಆದಮೇಲೆ ಯು -3. ಫಸ್ಟ್ನೇದು ಎಕ್ಸ್ ಜಡ್ ಎಕ್ಸ್ ಯು ಎಸ್ ಪಿ. ಫಸ್ಟಿಗೆ ಇಲ್ಲಿ -2. ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ -3. ನೆಕ್ಸ್ಟ್ -2. ನೆಕ್ಸ್ಟ್ -3. ಈಗ ನಾವು ಎಷ್ಟು ಮಾಡಬೇಕು? -2 ಅಂತಂದಾಗ ಪಿ ಹಿಂದಿಂದು 2ನೇ ಅಕ್ಷರ ಯಾವುದಪ್ಪ ಅಂತಂದ್ರೆ ಎನ್. ಆಪ್ಷನ್ ನಂಬರ್ ಲಾಸ್ಟ್ ಈಸ್ ರೈಟ್. ನೆಕ್ಸ್ಟು 49. ಇಲ್ಲಿ ನೋಡಿರಿ, BA 4 ಅದಾವ. BALM ಬ್ಲೇಮ್ ಅದ. ಆಮೇಲೆ LAM ಬಿ ಅದ. ನೆಕ್ಸ್ಟು PALM ಅದ. ಇಲ್ಲಿ ಒಂದೊಂದು ಶಬ್ದಕ್ಕೆ ಒಂದೊಂದು ಅಂಕಿಯನ್ನು ನೋಟ್ ಮಾಡ್ಯಾರ. 2 1 6 5. ನೆಕ್ಸ್ಟು ಇದಕ್ಕೆ ಏನು ಮಾಡ್ಯಾರ? 6 1 5 2. ಓಕೆ, ನೆಕ್ಸ್ಟು ಇದನ್ನೇನು ಮಾಡ್ಯಾರ? 7 1 6 5. ಇಲ್ಲಿ ಎಮ್ ಎಂಬ ಪದಕ್ಕೆ ಏನಂತ ಬರ್ದಾರ ಅಂತ ಕೇಳಿದಾರೆ. ಇಲ್ಲಿ ಫಸ್ಟಿಗೆ ನೋಡಿರಿ, 3 ಕಡೆ ಇರುವಂತಹ ಶಬ್ದಗಳನ್ನ ಫಸ್ಟಿಗೆ ಮಾರ್ಕ್ ಮಾಡ್ತೀನಿ. 3 ಕಡೆ ಇರುವ ಯಾವ್ಯಾವ ಅದಾವ? ಬಿ ಅದ, ಎ ಅದ. ಹೌದಾ? ಬಿ ಎ ಅದ. ಆಮೇಲೆ ಬಿ ಎಲ್ಲ ಕಡೆ ಇಲ್ಲ, ಬಿ ಎರಡೇ ಕಡೆ ಅದ. ಬಿ ಬೇಡ. ಎ ಅದ, ಎಲ್ ಅದ, ಎಮ್ ಅದ. ನೋಡಿರಿ, ಎಲ್ ಎ
ಎಮ್, ಆಮೇಲೆ ಇಲ್ಲಿ ALM. ಫಸ್ಟಿಗೆ ನಮಗೆ ಕಾಮನ್ ಆಗಿದ್ದು ಹೊರಗೆ ತೆಗಿತೀನಿ ನೋಡಿ. ನಂಬರ್ ಈ ಕಡೆ ಯಾವ್ಯಾವ ಅದಾವ 1, 6, 5 ಸೀರಿಯಲ್ ಆಗಿದಾವೆ ನೋಡಿರಿ. A ಅಂದ್ರೆ 1 ಅದ, L ಅಂದ್ರೆ 6 ಅದ, M ಅಂದ್ರೆ 5 ಅದ. ಟೋಟಲಾಗಿ M ಅಂದ್ರೆ ಯಾವುದದ 5. ಲಾಸ್ಟಿಗೆ ನೋಡಿರಿ ಎಲ್ಲದಕ್ಕೂ M ಲಾಸ್ಟಿಗೆ ಅದ ಅಂದ್ರೆ ಇಲ್ಲಿ ಇರುವಂಥದ್ದು ಸೇಮ್ ಲೆಟ್ರು ಲಾಸ್ಟಲ್ಲಿ 5 ಅದ. ಅಂದ್ರೆ ನಮಗೆ ಟೋಟಲಾಗಿ M ಅಂತಂದ್ರೆ ಯಾವುದು 5 ಅಂತೇಳಿ ನೋಟ್ ಮಾಡಿರಿ. ಆಪ್ಷನ್ ನಂಬರ್ 2 ಇಸ್ ರೈಟ್. ನೆಕ್ಸ್ಟು ಕೊನೆಯ ಪ್ರಶ್ನೆ ನೋಡಿರಿ. ಎಲ್ಲ ಸಂಖ್ಯೆಗಳು ಕೇವಲ ಬಿಡಿ ಅಂಕೆಗಳಾಗಿವೆ. ಎಷ್ಟು 4ಗಳು ಅದಾವ ಅಂತಂದ್ರೆ ಇಲ್ಲಿ 1, 2, ಆಮೇಲೆ 3, 4. 4ಗಳು ಎಷ್ಟು? 4. ಟೋಟಲ್ ನೋಡಿರಿ ಇದು 24th ಟೆಸ್ಟ್ ಆಯಿತು. ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಏನು ಮಾಡ್ತೀನಿ 25th ಟೆಸ್ಟನ್ನು ಮಾಡ್ತೀನಿ. ಓಕೆ, ಅಲ್ಲಿವರೆಗೂ ಪ್ರಿವಿಯಸ್ ಕ್ಲಾಸಸ್ ಯಾರನ್ನೆಲ್ಲ ನೋಡಿರಿ. ಮತ್ತೆ ಮುಂದಿನ ಕ್ಲಾಸಲ್ಲಿ ಭೇಟಿ ಆಗ್ತೀನಿ. ಜೈ ಹಿಂದ್.